ಸಮಾವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಭಾಗಿಗೆ ಅವಕಾಶವನ್ನ ನೀಡಲಾಗಿದೆ. ಷರತ್ತುಬದ್ಧ ಅನುಮತಿಯನ್ನ ನೀಡಿದೆ ನ್ಯಾಯಾಲಯ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕಲಬುರಗಿ ಹೈಕೋರ್ಟ್ನಿಂದ ಸಮಾವೇಶಕ್ಕೆ ಅನುಮತಿಯನ್ನ ನೀಡಲಾಗಿರುವಂತದ್ದು. ಜೂನ್ 28ಕ್ಕೆ ಬಸವ ಕಲ್ಯಾಣದಲ್ಲಿ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಲಾಗಿದೆ. ಹೀಗಾಗಿ ಕನೇರಿ ಸ್ವಾಮೀಜಿ ಭಾಷಣ ಮಾಡದಂತೆ ಅಫಿಡವಿಟ್ ಸಲ್ಲಿಕೆ ಹಿನ್ನೆಲೆಯಲ್ಲಿ ಇದೀಗ ಅನುಮತಿಯನ್ನ ನೀಡಲಾಗಿರುವಂತದ್ದು. ಇನ್ನು ಕಾರ್ಯಕ್ರಮದಲ್ಲಿ 2500 ಜನ ಭಾಗಿಯಾಗೋದಕ್ಕೆ ಈಗಾಗಲೇ ಅನುಮತಿಯನ್ನ ಕೋರ್ಟ್ ನೀಡಿದೆ. ಜೊತೆಗೆ ಕಾನೂನು ಸುವ್ಯವಸ್ಥೆ ಹಾಳು ಮಾಡದಂತೆ ಕಾರ್ಯಕ್ರಮ ನಡೆಸೋದಕ್ಕೆ ಇದೀಗ ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು. ಕಾನೂನು ಸುವ್ಯವಸ್ಥೆ ಒಂದು ವೇಳೆ ಹಾಳಾದ್ರೆ ಕಾರ್ಯಕ್ರಮದ ಆಯೋಜಕರು ಇದಕ್ಕೆ ನೇರ ಹೊಣೆಗಾರಿಕೆ ಅಂತ ಇದೀಗ ನ್ಯಾಯಾಲಯ ಹೇಳಿದೆ. ಜೊತೆಗೆ ಕನೇರಿ ಸ್ವಾಮೀಜಿ ಪರ ವೆಂಕಟೇಶ್ ದಳವಾಯಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಇನ್ನು ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನ ಮಂಡನೆ ಮಾಡಿರುವಂತದ್ದು. ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದಂತಹ ಹೈಕೋರ್ಟ್ ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಅನುಮತಿಯನ್ನ ನೀಡಿ ಇದೀಗ ಆದೇಶವನ್ನ ಹೊರಡಿಸಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಸವ ಕಲ್ಯಾಣದಲ್ಲಿ ಬೃಹತ್ ಹಿಂದೂ ಸಮಾವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಇದೀಗ ಕೋರ್ಟ್ ಅವಕಾಶವನ್ನ ನೀಡಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಅವಕಾಶ ನೀಡೋದ್ರ ಜೊತೆಗೆ ಒಂದಷ್ಟು ಷರತ್ತುಗಳನ್ನ ಕೂಡ ಕೋರ್ಟ್ ವಿಧಿಸಿದೆ. ಹಾಗೆ ಕಲಬುರಗಿ ಹೈಕೋರ್ಟ್ನಿಂದ ಇದೀಗ ಅನುಮತಿ ಸ್ವಾಮೀಜಿಗಳಿಗೆ ಸಿಕ್ಕಿರುವಂತದ್ದು. ಜೂನ್ 28ಕ್ಕೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಅವರಿಗೆ ಹೋಗೋದಕ್ಕೆ ಅನುಮತಿ ಇರೋದಿಲ್ಲ. ಆದರೆ ಈಗ ಷರತ್ತುಗಳನ್ನ ವಿಧಿಸಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹಾಜರಾಗೋದಕ್ಕೆ ಕೋರ್ಟ್ ಸಮ್ಮತಿಯನ್ನ ನೀಡಿರುವಂತದ್ದು. ಕನೇರಿ ಸ್ವಾಮೀಜಿ ಭಾಷಣ ಮಾಡದಂತೆ ಕೂಡ ಇದೀಗ ಅಫಿಡವಿಟ್ ಸಲ್ಲಿಕೆ ಮಾಡಲಾಗಿತ್ತು. ಇದೀಗ ಅದಕ್ಕೆ ಅನುಮತಿಯನ್ನ ಕೂಡ ಕೋರ್ಟ್ ಕೊಟ್ಟಿದೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಸುಮಾರು 2500ಕ್ಕೂ ಹೆಚ್ಚು ಜನ ಭಾಗಿಯಾಗುವಂತ ಅನುಮತಿಯನ್ನ ಕೂಡ ಇದೀಗ ನ್ಯಾಯಾಲಯ ನೀಡಿದೆ. ಕಾನೂನು ಸುವ್ಯವಸ್ಥೆ ಹಾಳು ಮಾಡದಂತೆ ಕಾರ್ಯಕ್ರಮ ನಡೆಸಬೇಕು ಅಂತ ಕೂಡ ಕೋರ್ಟ್ ಇದೀಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇನ್ ಕೇಸ್ ಏನಾದರೂ ಕಾರ್ಯಕ್ರಮದಲ್ಲಿ ನಡೆದ್ರೆ ಏನಾದರೂ ಕಾನೂನು ವ್ಯವಸ್ಥೆ ಹಾಳು ಏನಾದರೂ ಆಯಿತು ಅಂತಂದರೆ ಅದಕ್ಕೆ ನೇರ ಹೊಣೆ ಈ ಒಂದು ಕಾರ್ಯಕ್ರಮದ ಆಯೋಜಕರು ಅಂತ ಇದೀಗ ನ್ಯಾಯಾಲಯ ಕೂಡ ಹೇಳಿದೆ. ಕನೇರಿ ಸ್ವಾಮೀಜಿ ಪರ ವೆಂಕಟೇಶ್ ದಳವಾಯಿ ವಾದವನ್ನು ಮಂಡನೆ ಮಾಡಿದ್ರೆ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ. ಈ ಎರಡೂ ಕಡೆಯ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂಥ ಹೈಕೋರ್ಟ್ ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಅನುಮತಿಯನ್ನು ನೀಡಿ ಇದೀಗ ಆದೇಶವನ್ನು ಹೊರಡಿಸಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಬಸವ ಕಲ್ಯಾಣದಲ್ಲಿ ಬೃಹತ್ ಹಿಂದೂ ಸಮಾವೇಶದಲ್ಲಿ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಭಾಗಿಗೆ ಇದೀಗ ಅವಕಾಶ ಸಿಕ್ಕಿರುವಂಥದ್ದು. ಹೀಗಾಗಿ ಏನು ಜೂನ್ 28ಕ್ಕೆ ಬೀದರ್ ಜಿಲ್ಲೆಯಲ್ಲಿ ಆಯೋಜಿಸಿರುವಂತಹ ಈ ಕಾರ್ಯಕ್ರಮದಲ್ಲಿ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಭಾಗಿಯಾಗೋದಕ್ಕೆ ಷರತ್ತುಗಳನ್ನು ವಿಧಿಸಿ ಇದೀಗ ಕೋರ್ಟ್ ಅವಕಾಶಗಳನ್ನು ನೀಡಿರುವಂಥದ್ದನ್ನು ನಾವು ಗಮನಿಸಬಹುದು. ಯಾವುದೇ ರೀತಿಯಾದಂಥ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ಕೋರ್ಟ್ ನೀಡಿದೆ. ಇನ್ ಕೇಸ್ ಹಾಗೇನಾದರೂ ಆದರೆ ಅದಕ್ಕೆ ಈ ಕಾರ್ಯಕ್ರಮದ ಆಯೋಜಕರೇ ನೇರ ಹೊಣೆ ಅಂತ ಕೂಡ ಕೋರ್ಟ್ ಸೂಚನೆಯನ್ನು ನೀಡಿರುವಂಥದ್ದು. ಹೀಗಾಗಿ ಏನು ಸ್ವಾಮೀಜಿಗೆ ಆ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗೋದಕ್ಕೆ ಅವಕಾಶ ಇರಲಿಲ್ಲ. ಆದರೆ ಇದೀಗ ಕೋರ್ಟ್ ಅವರಿಗೆ ಷರತ್ತುಗಳನ್ನು ವಿಧಿಸಿ ಈ ಕಾರ್ಯಕ್ರಮದಲ್ಲಿ ಹಾಜರಾಗಬಹುದು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಹೀಗಾಗಿ ಏನು ಜೂನ್ 28ಕ್ಕೆ ಬೀದರ್ನ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಭಾಷಣವನ್ನ ಮಾಡದಂತೆ ಅವರಿಗೆ ಅಫಿಡವಿಟ್ ಅನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಆದರೆ ಅದಕ್ಕೂ ಕೂಡ ಇದೀಗ ಅನುಮತಿ ಸಿಕ್ಕಿರುವಂತದ್ದನ್ನ ನಾವು ಗಮನಿಸಬಹುದು. 2500 ಜನ ಭಾಗಿಯಾಗೋದಕ್ಕೆ ಇದೀಗ ನ್ಯಾಯಾಲಯ ಅನುಮತಿಯನ್ನ ಕೂಡ ನೀಡಿದೆ. ಆದರೆ ಯಾವುದೇ ರೀತಿಯಾದಂಥ ಎಡವಟ್ಟುಗಳು ಆಗಬಾರ್ದು, ಕಾರ್ಯಕ್ರಮದಲ್ಲಿ ಸುರಕ್ಷಿತವಾಗಿ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಆಯೋಜಕರಿಗೆ ಇದೀಗ ಸೂಚನೆಯನ್ನು ಕೂಡ ನೀಡಲಾಗಿರುವಂಥದ್ದನ್ನ ನಾವು ಗಮನಿಸಬಹುದು. ಬೀದರ್ನ ಅಂದರೆ ಕಲಬುರಗಿ ಹೈಕೋರ್ಟ್ನಿಂದ ಇದೀಗ ಸಮಾವೇಶಕ್ಕೆ ಗುರೂಜಿ ಅವರಿಗೆ ಅವಕಾಶವನ್ನು ನೀಡಲಾಗಿದೆ. ನೋಡ್ತಾ ಇದ್ದೀವಿ ನಾವು ಬಸವ ಕಲ್ಯಾಣದಲ್ಲಿ ಹಿಂದೂ ಸಮಾವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಭಾಗಿಯಾಗೋದಕ್ಕೆ ಅವಕಾಶ ನೀಡಿರೋದಿಲ್ಲ. ಅಂದರೆ ಅವರಿಗೆ ಭಾಗಿಯಾಗೋದಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಇದೀಗ ಷರತ್ತುಗಳನ್ನು ವಿಧಿಸಿ ನ್ಯಾಯಾಲಯ ಅನುಮತಿಯನ್ನು ನೀಡಿದೆ. ಕಲಬುರಗಿ ಹೈಕೋರ್ಟ್ನಿಂದ ಸಮಾವೇಶಕ್ಕೆ ಏನು ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಭಾಗಿಯಾಗಬಹುದು ಅನ್ನುವಂತಹ ಅನುಮತಿಯನ್ನು ಕಲಬುರಗಿ ಹೈಕೋರ್ಟ್ ನೀಡಿರುವಂತಹ ಒಂದು ಸುದ್ದಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಜೂನ್ 28ಕ್ಕೆ ಬೃಹತ್ ಕಾರ್ಯಕ್ರಮವನ್ನು ಇದೀಗ
ಆಯೋಜನೆ ಮಾಡಲಾಗಿದೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಜೂನ್ 28ಕ್ಕೆ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಕನೇರಿ ಸ್ವಾಮೀಜಿ ಅವರು ಭಾಗಿಯಾಗಬಹುದು ಅಂತ ಇದೀಗ ಕೋರ್ಟ್ ಅನುಮತಿಯನ್ನ ನೀಡಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೊಂದು ಬೃಹತ್ ಕಾರ್ಯಕ್ರಮ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ 2500 ಜನ ಭಾಗಿಯಾಗಬಹುದು ಅನ್ನುವಂಥ ಒಂದು ಸೂಚನೆಯನ್ನ ಇದೀಗ ನ್ಯಾಯಾಲಯ ಕೂಡ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಬೇಕು, ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋಂಥದ್ರ ನಿಟ್ಟಿನಲ್ಲೂ ಕೂಡ ಇದೀಗ ಕೋರ್ಟ್ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಇನ್ ಕೇಸ್ ಹಾಗೇನಾದರೂ ಆಯಿತು ಅಂತಂದ್ರೆ ಈ ಕಾರ್ಯಕ್ರಮದ ಆಯೋಜಕರೇ ಇದಕ್ಕೆ ನೇರ ಹೊಣೆ ಅಂತ ಕೂಡ ನ್ಯಾಯಾಲಯ ಹೇಳಿರುವಂಥದ್ದು. ಹೀಗಾಗಿ ಏನು ಕೋರ್ಟ್ನಲ್ಲಿ ಒಂದು ವಿಚಾರ ನಡೀತಾ ಇತ್ತು, ಸ್ವಾಮೀಜಿ ಪರವಾಗಿ ಕನೇರಿ ಸ್ವಾಮೀಜಿ ಪರವಾಗಿ ವೆಂಕಟೇಶ್ ದಳವಾಯಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ರು. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇದೀಗ ಸ್ವಾಮೀಜಿ ಅವರಿಗೆ ಹೋಗೋದಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಹೀಗಾಗಿ ಈ ಕಾರ್ಯಕ್ರಮ ಹೇಗೆ ನಡೆಯುತ್ತೆ, ಜೂನ್ 28ಕ್ಕೆ ನಡೀಲಿಕ್ಕಿರುವಂಥ ಈ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಕಲಬುರಗಿ ಅಂದರೆ ಕನೇರಿ ಸ್ವಾಮೀಜಿ ಯಾವ ರೀತಿಯಾಗಿ ಮಾತನಾಡ್ತಾರೆ ಏನು ಅನ್ನೋಂಥದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ಜೂನ್ 28ಕ್ಕೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋಂಥದ್ರ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಕಟ್ಟೆಚ್ಚರಿಕೆಯನ್ನು ವಹಿಸಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇದರ ಜೊತೆಗೆ ಯಾವುದೇ ರೀತಿಯಾದಂಥ ಅಂದರೆ ಈಗಾಗಲೇ ಕೋರ್ಟ್ ಕೂಡ ಆದೇಶವನ್ನು ನೀಡಿದೆ, ಯಾವುದೇ ಕಾನೂನು ಸುವ್ಯವಸ್ಥೆ ಹಾಳಾಗದಂತೆ ಈ ಕಾರ್ಯಕ್ರಮವನ್ನು ನಡೆಸಬೇಕು. ಇನ್ ಕೇಸ್ ಏನಾದರೂ ಆ ಥರ ಆದರೆ ಈ ಕಾರ್ಯಕ್ರಮದ ಆಯೋಜಕರೇ ಅದಕ್ಕೆ ನೇರ ಹೊಣೆ ಅಂತ ಕೂಡ ಈಗಾಗಲೇ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು, ಈ ಕಾರ್ಯಕ್ರಮ ಹೇಗೆ ಆರಂಭವಾಗುತ್ತೆ ಹಾಗೆ ಕೊನೆಗೊಳ್ಳಬೇಕು ಅನ್ನುವಂಥದ್ರ ನಿಟ್ಟಿನಲ್ಲಿ ಇದರ ಆಯೋಜಕರು ಕೂಡ ಸಾಕಷ್ಟು ಸಕಲ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 2500ಕ್ಕೂ ಹೆಚ್ಚು ಜನ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಿದ್ದಾಗ ಸಾಕಷ್ಟು ಕಟ್ಟೆಚ್ಚರವನ್ನು ಕೂಡ ವಹಿಸಬೇಕಾಗುತ್ತೆ. ಹೀಗಾಗಿ ಏನು ಕನೇರಿ ಸ್ವಾಮೀಜಿಗಳಿಗೆ ಕೋರ್ಟ್ ಷರತ್ತುಬದ್ಧ ಅನುಮತಿಯನ್ನು ನೀಡಿರೋದ್ರಿಂದ ಇದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಇದೀಗ ಮಾಡಿಕೊಳ್ಳಲಾಗ್ತಾ ಇದೆ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಇದೀಗ ಲೈವ್ ಸಂಪರ್ಕಕ್ಕೆ ಬಂದಿದ್ದಾರೆ. ಸ್ವಾಮಿಗಳೇ ನಮಸ್ಕಾರ. ಇದೀಗ ಏನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಇರಲಿಲ್ಲ, ಆದರೆ ಇದೀಗ ಕೋರ್ಟ್ ಷರತ್ತುಬದ್ಧ ಕಾನೂನು ಅಂದರೆ ಅವಕಾಶವನ್ನ ನೀಡಿದೆ. ಏನು ಹೇಳ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಂತ? ಈಗಾಗಲೇ ಕಲಬುರಗಿಯ ಉಚ್ಚ ನ್ಯಾಯಾಲಯ ಒಳ್ಳೆಯ ರೀತಿಯಿಂದಾಗಿ ನಮ್ಮನ್ನ ಸಹಕಾರ ಪಟ್ಟಿದೆ. ಅದೃಶ್ಯ ಕಾಡಸಿದ್ದೇಶ್ವರ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಿದೆ. ಜೊತೆಯಲ್ಲಿ ಕೆಲವೊಂದು ಷರತ್ತುಗಳಿವೆ. ಆ ಷರತ್ತುಗಳ ಪ್ರಕಾರ ನಮ್ಮ ಒಪ್ಪಿಗೆನೂ ಕೂಡ ಇದೆ, ಏನು ತೊಂದರೆ ಇಲ್ಲ. ಯಾಕೆ ಇದನ್ನು ನಾವು ಖುಷಿಯಿಂದ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತಂದ್ರೆ, ಸ್ವಾಮೀಜಿಯವರು ಬಸವ ಕಲ್ಯಾಣಕ್ಕನೇ ಬರಬಾರದು ಅನ್ನತಕ್ಕಂಥದ್ದು ಒಂದು ವ್ಯವಸ್ಥೆ ಇತ್ತು. ಇದು ಸರಿಯಾದಂತ ಬೆಳವಣಿಗೆ ಅಲ್ಲ. ಆದರೂ ಕೂಡ ಇವತ್ತಿನ ಕೋರ್ಟ್ ಮಧ್ಯದಲ್ಲಿ ಹೋಗಿ ಕೋರ್ಟ್ನು ಕೂಡ ಹೋಗ್ರಿ ಆದ್ರೆ ಮಾತಾಡಬೇಡ್ರಿ ಅಂತ ಹೇಳಿದ್ದು, ಇದನ್ನು ಕೂಡ ಸ್ವಲ್ಪ ನೋವಿದೆ. ಇರ್ಲಿ, ತೊಂದರೆ ಇಲ್ಲ. ಆದ್ರೆ ಮೆರವಣಿಗೆಗೆ ಅಭ್ಯಂತರ ಇಲ್ಲ. ಕೆಲವೊಂದು ವ್ಯವಸ್ಥೆಗಳಿಗೆ, ಸಂವಾದಕ್ಕೆ ಬೇರೆ ವ್ಯವಸ್ಥೆಗಳು ಎಲ್ಲ ಜೋಡಿಸಿಕೊಂಡು ಸರಿಯಾಗಿ ಸುಂದರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಆಯೋಜನೆ ನಾವು ಮಾಡಿದ್ವಿ. ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಭಾಗದಲ್ಲಿ ಅಥವಾ ಈ ಕರ್ನಾಟಕದ ಪ್ರತಿಯೊಂದು ಜನತೆಯ ಮನಸ್ಸಿನಲ್ಲಿ ಕಲ್ಯಾಣ ಕಾರ್ಯಕ್ರಮ ಏನಾಗುತ್ತೋ ಅಂತ ಆತಂಕ ಇತ್ತು. ಆ ಆತಂಕವನ್ನು ಇವತ್ತು ದೂರ ಆಗಿದೆ. ಎಲ್ಲಕ್ಕಿಂತ ದೊಡ್ಡದು ಏನು ಅಂತಂದ್ರೆ, ಸಮಾಜದಲ್ಲಿ ಸಾಮರಸ್ಯ ಕೇಳ್ತಾ ಇದೆ, ಒಂದಾಗಿ ಬಾಳತಕ್ಕಂತ ಕೇಳ್ತಾ ಇದೆ, ಸಂಸ್ಕಾರ ಕೇಳ್ತಾ ಇದೆ. ಆ ಸಂಸ್ಕಾರ ಕೊಡ್ತಕ್ಕಂಥ ಕಾರ್ಯಕ್ರಮನೇ ನಮ್ದಾಗಿತ್ತು, ನಮ್ದಿದೆ. ಆದ್ರೆ ಅನಾವಶ್ಯಕವಾಗಿ ವಾದ ವಿವಾದಗಳನ್ನ ಸೃಷ್ಟಿ ಮಾಡಿ ಈ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡಿದ್ದು ನಿಜವಾಗ್ಲೂ ಕೂಡ ಈ ಧರ್ಮ ಕ್ಷೇತ್ರದಲ್ಲಿ ದುರ್ದೈವದ ಸಂಗತಿ. ಹೀಗಾಗಿ ಇದರ ಮಧ್ಯದಲ್ಲೂ ಕೂಡ ಒಳ್ಳೆ ರೀತಿಯಿಂದಾಗಿ ಎಷ್ಟೇ ಜನ ಬರ್ತಾರೆ ಅಷ್ಟೇ. ಹೀಗಾಗಿ ಅದರ ಬಗ್ಗೆ ನಾವು ಜಾಸ್ತಿನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜನರ ಮನಸ್ಸಿನಲ್ಲಿ ಕಾಡಸಿದ್ದೇಶ್ವರ ಸ್ವಾಮೀಜಿಯನ್ನು ನೋಡಬೇಕು ಅನ್ನತಕ್ಕಂಥ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಅಪೇಕ್ಷೆ. ಹೀಗಾಗಿ ಇದೆಲ್ಲದರ ಮಧ್ಯದಲ್ಲಿ ವೈಭವದ ಕಾರ್ಯಕ್ರಮ ಅಚ್ಚುಕಟ್ಟಾಗುತ್ತೆ. 300ಕ್ಕಿಂತ ಅಧಿಕ ಮಠಾಧೀಶರು ಕೂಡ ಬರ್ತಾರೆ. ಸಭೆ ಕಾರ್ಯಕ್ರಮ ಕೂಡ ಅಚ್ಚುಕಟ್ಟಾಗಿ ನಡೆಯುತ್ತೆ ಅಂತಕ್ಕಂಥ ತಮ್ಮ ತಿಳಿಸ್ತಾ ಇದ್ದೇನೆ. ಇನ್ನು ಸಾಕಷ್ಟು ವಿವಾದಗಳ ನಡುವೆ ಕೂಡ ಇದೀಗ ಅವರಿಗೆ ಭಾಷಣಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಷಣವನ್ನ ಮಾಡುವಂತ ಅವಕಾಶವನ್ನ ಕೂಡ ಪಡ್ಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿ.
ಈ ಭಾಷಣ ಮಾಡ್ತಕ್ಕಂಥದ್ದನ್ನ ಸ್ವಲ್ಪ ನಾವೇ ಅಫಿಡವಿಟ್ ನಲ್ಲಿ ನಮ್ಮ ಆ, ವಕೀಲರ ಪರವಾಗಿ ಕೇಳಿದಾಗ ಅಲ್ಲಿ ಮಾತಾಡ್ಲಾರ್ದೇನೆ ನಡೆಯುತ್ತೆ ಅಂತಕ್ಕಂಥ ಶಬ್ದದಲ್ಲಿ ಏನೋ ಒಂದು ಅಫಿಡವಿಟ್ ನಲ್ಲಿ ಒಂದು ಶಬ್ದ ಹೋಗಿದೆ. ಹೋಗ್ಲಿ, ಹರ್ಕತ್ತಿಲ್ಲ, ಅದಕ್ಕೆ ಕಾನೂನು ಕೂಡ ಅದನ್ನು ಒಪ್ಪಿದೆ. ಜಡ್ಜ್ ಅವರು ಒಂದು ಒಳ್ಳೆ ರೀತಿಯಿಂದಾಗಿ ಅದಕ್ಕೆ ನೀವೇನ್ ಮಾಡಿದ್ರೆ ಸರಿಯಾಗಿ ಮಾಡ್ಕೊಂಡು ಹೋಗ್ರಿ, ಶಾಂತಿ ಸಮಾಧಾನ ಕಾಪಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ದಾರೆ. ವೇದಿಕೆ ಕಾರ್ಯಕ್ರಮದಲ್ಲಿ ಕೆಲವೊಂದು ನಿರ್ಬಂಧನೆಗಳಿರಬಹುದು, ಆದ್ರೆ ಜನಸಾಮಾನ್ಯರ ಮಧ್ಯದಲ್ಲಿ ಮನಸ್ಸನ್ನ ಹಂಚಿಕೊಳ್ಬಹುದು, ಭಾವನೆಗಳನ್ನ ಹಂಚಿಕೊಳ್ಳಿಕ್ಕೆ ಅಂತ ತೊಂದರೆ ಇಲ್ಲಿಲ್ವೇ? ಇದು ಪ್ರಜಾಪ್ರಭುತ್ವದ ನೆಲ, ಇಷ್ಟ ಕೂಡ ಇರಬಾರ್ದು, ಆದ್ರೂ ಕೂಡ ಇದು ನಡೆಯುತ್ತೆ ಅಂತಂದಾಗ ಕಾನೂನು ಕೂಡ ಎಲ್ಲಿ ಹೋಗಿ ಸಿಕ್ ಬೀಳ್ತಾ ಇದೆ ಅಂತ ನಾನು ಸಂವಿಧಾನದ ಎಲ್ಲಿ ಇದೆ ಅಂತಕ್ಕಂಥ ಒಂದೊಂದ್ಸಲ ನಮಗೆ ಪ್ರಶ್ನೆ ಬೀಳ್ತಾ ಇದೆ, ಈ ರೀತಿ ಆಗ್ತಾ ಇದೆ. ಓಕೆ, ಇನ್ನು ಈ ಒಂದು ಸಮಾವೇಶಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇನು ನಾಡಿದ್ದು ಕಾರ್ಯಕ್ರಮ ನಡೀತಾ ಇದೆ 28ಕ್ಕೆ, ಇದಕ್ಕೆ ಯಾವುದೇ ರೀತಿಯಾದಂಥ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತ ಕೂಡ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಏನೇನು ತಯಾರಿಗಳು ನಡೀತಾ ಇದೆ ಅಂತ ಈಗ? ಎಲ್ಲಾ ವ್ಯವಸ್ಥೆಗಳು ನಮ್ಮ ಪರವಾಗಿ ಬೇಕಾಗ್ತಕ್ಕಂಥ ವ್ಯವಸ್ಥೆಗಳು ಸರಿಯಾಗಿ ಮಾಡಿದ್ವಿ. ಬಂದಂತ ಭಕ್ತರಿಗೆ ನೀರು, ಊಟ ವ್ಯವಸ್ಥೆ ಇವೆಲ್ಲವೂ ಕೂಡ ಇದೆ. ಒಂದು ಕಡೆ ಕಾನೂನಿನ ವ್ಯವಸ್ಥೆ ನೋಡ್ಕೊಳ್ತಕ್ಕಂಥದ್ದು ನಮ್ಮ ವ್ಯಾಲೆಂಟರ್ಸ್ ಎಷ್ಟು ಇರ್ತಾರೆ ಸ್ವಯಂ ಸೇವಕರು, ಜೊತೆಯಲ್ಲಿ ಸರ್ಕಾರ ವ್ಯವಸ್ಥೆ ಮಾಡ್ತದಲ್ಲ, ಸರ್ಕಾರದ ವ್ಯವಸ್ಥೆನೂ ಕೂಡ ತನ್ನದೇ ಆಗಿರ್ತಕ್ಕಂಥ ವ್ಯವಸ್ಥೆ ಇರುತ್ತೆ ಅಲ್ಲಿ. ಹೀಗಾಗಿ ಅದಕ್ಕೆ ಯಾವ ತೊಂದರೆ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅವರು ಕೂಡ ಹೇಳಿದ್ರೆ ನಾವು ಕೂಡ ಹಿಂದೂಗಳೇ ಅಂತಕ್ಕಂಥ ಶಬ್ದವನ್ನು ಹೇಳಿದ್ರು. ಭೌಗೋಳಿಕವಾಗಿ ನಾವು ಹಿಂದೂಗಳೇ, ಈ ಭೌಗೋಳಿಕವಾಗಿರೋ ಅಥವಾ ನಿಜವಾಗ್ಲೂ ಕೂಡ ಇಲ್ಲಿ ಹಿಂದೂಸ್ತಾನನೇ ಅಲ್ಲ. ಈಗ ಅವರು ಕೂಡ ನಮ್ಮವರೇ, ಬಂದಿದ್ರೆ ಅವ್ರಿಗೂ ಕೂಡ ಸ್ವಾಗತ ಮಾಡ್ತೀವಿ. ಹೀಗಾಗಿ ಒಳ್ಳೆ ರೀತಿಯಿಂದಾಗಿ ನಮ್ಮ ಉದ್ದೇಶ ಏನಿದೆ ಅಂತಂದ್ರೆ ಸಮಾಜಕ್ಕೆ ಎಲ್ಲ ಒಂದು ಸುಂದರವಾಗಿರ್ತಕ್ಕಂಥ ಸಂದೇಶ ಹೋಗಿ ಮುಟ್ಟಬೇಕು ಅನ್ನತಕ್ಕಂಥ ನಮ್ಮ ಉದ್ದೇಶ ಅಷ್ಟೇ. ಸರಿ ಗುರುಗಳೇ, ಏನು ನಿಶ್ಚಿತವಾಗಿ ಯಾವುದೂ ತೊಂದರೆ ಇಲ್ಲ. ಜನ ನಿರಾತಂಕವಾಗಿ ಬರಬಹುದು. ಬಂದಂತ ಜನಗಳಿಗೆ ಎಲ್ಲ ವ್ಯವಸ್ಥೆಗಳ ಇಲ್ಲಿವೆ. ನಮ್ಮ ಕಾರ್ಯಕರ್ತರು ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆ ನಿರ್ವಹಿಸಿದ್ದಾರೆ. ಏನು ತೊಂದರೆ ಇಲ್ಲ, ಅದ್ದೂರಿಯಿಂದ ವೈಭವದಿಂದ ಕಾರ್ಯಕ್ರಮ ಆಗತ್ತೆ. ಒಳ್ಳೆ ರೀತಿಯಿಂದಾಗಿ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮದ ರೂಪರೇಷೆಯಿಂದ ಸಾಯಂಕಾಲ ನಾವೆಲ್ಲರೂ ಕೂಡಿ ಕಾರ್ಯಕರ್ತರ ನಿರ್ಣಯ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಬಹಳಷ್ಟು ಜನರಿಗೆ, ತರುಣ ಜನರಿಗೆ ಒಂದು ಪ್ರಶ್ನೆ ಇದೆ. ಧರ್ಮ ಅಂದ್ರೆ ಏನು, ಧರ್ಮ ಯಾವ ರೀತಿ ಇರಬೇಕು, ಧರ್ಮದ ವ್ಯವಸ್ಥೆಗಳಲ್ಲಿ ನಾವು ಇವತ್ತಿನ ಆಧುನಿಕ ಕಾಲದಲ್ಲಿ ಹೇಗೆ ಬದುಕಬೇಕು ಅನ್ನತಕ್ಕಂಥದ್ದು ಒಂದು ಚಿಂತನೆ ನಡೀತಾ ಇದೆ. ಹೀಗಾಗಿ ಬರ್ತಕ್ಕಂಥ 300 ಮಠಾಧೀಶರು ಮತ್ತು ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಮಧ್ಯದಲ್ಲಿ ಒಂದು ಜನರು ಕೂಡ ಕುಳಿತು ಒಂದು ಕಡೆ ಸಂವಾದದ ಕಾರ್ಯಕ್ರಮ ಮಾಡಬೇಕು ಅನ್ನತಕ್ಕಂಥದ್ದು ಕೂಡ ಒಂದು ವ್ಯವಸ್ಥೆ ಇದೆ. ವೇದಿಕೆ ಕಾರ್ಯಕ್ರಮ ಬಿಡೋಣಲ್ಲ, ಸರ್ಕಾರಕ್ಕೆ ಬಿಡೋಣ, ಕೋರ್ಟಿಗೆ ಬಿಡೋಣ, ಆದ್ರೆ ನುಳಿದ ಕಾರ್ಯಕ್ರಮ ಕೂಡ ವ್ಯವಸ್ಥೆ ಇದೆ. ನೋಡೋಣ ಅದಕ್ಕೆ ಯಾವ ರೀತಿ ಚಿಂತನೆ ಮಾಡಿಕೊಂಡು ಜಿಲ್ಲಾ ಆಡಳಿತ ವ್ಯವಸ್ಥೆಗಳು, ಅದಾದ ನಂತರ ಇಲ್ಲಿನ ಎಲ್ಲಾ ಸುವಿಧೆಗಳು ಸಹಕಾರ ತೆಗೆದುಕೊಂಡು ಒಳ್ಳೆ ರೀತಿಯಿಂದಾಗಿ ಕಾರ್ಯಕ್ರಮ ಮಾಡ್ತೀವಿ. ಇದಕ್ಕೇನಿಲ್ಲ, ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಸಾರ್ತಕ್ಕಂಥ ಕಾರ್ಯಕ್ರಮ ಆಗತ್ತೆ ಅಂತ ವಿಶ್ವಾಸ. ಓಕೆ, ಧನ್ಯವಾದಗಳು ಸ್ವಾಮೀಜಿ. ಇಷ್ಟೊತ್ತು PNS ವಿಸ್ತಾರ ನ್ಯೂಸ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಕ್ಕಾಗಿ.